ಗದಗದಲ್ಲಿ ಮತ್ತೆ ಬಡ್ಡಿ ದಂಧೆಕೋರರ ಅಟ್ಟಹಾಸ ನಡೀತಾ ಇದೆ. ಬಡ್ಡಿ ಹಣಕ್ಕಾಗಿ ಮಹಿಳೆಯರನ್ನ ಕೂಡ ಹಾಕಿ ಹೊಡೆದಿದ್ದಾರೆ. ಬಚಾವಾಗಿ ಬಂದಂತಹ ಮಹಿಳೆಯರು ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ನರಗುಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಘಟನೆ. ಎಸ್ಪಿ ಕಚೇರಿ ಎದುರು ನ್ಯಾಯಕ್ಕೋಸ್ಕರ ಕಣ್ಣೀರಿಟ್ಟಿದ್ದಾರೆ. ಬಸವಣ್ಣಮ್ಮ ಅಂಗಡಿ ಮಹಾದೇವಿ ಮಠದ ಹಲ್ಲೆಗೊಳಗಾದಂತಹ ಮಹಿಳೆಯರು ಸಿದ್ದಯ್ಯ ಹೊಸಮನಿ ಮತ್ತು ವಿನೋದ್ ಎಂಬುವರ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಈ ಮಹಿಳೆಯರು ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ನಲುಗಿ ಹೋಗಿರುವಂತಹ ಮಹಿಳೆಯರು ಬರೀ ಬಡ್ಡಿ ದುಡ್ಡು ವಸೂಲಿ ಮಾಡೋದಲ್ಲ, ಅಥವಾ ಅವಾಚ್ಯವಾಗಿ ಈ ಬಡ್ಡಿ ಕೊಟ್ಟವರು ಹೇಗೆ ನಿಂದಿಸ್ತಾರೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಕೇಳೋದಕ್ಕಾಗೋದಿಲ್ಲ ಅಂತ ಮಾತುಗಳ ಪ್ರಯೋಗ ಆಗುತ್ತೆ. ಅದರ ಹೊರತಾಗಿ ಇಲ್ಲಿ ಮಹಿಳೆಯರನ್ನು ಕೂಡ ಹಾಕಿ ಅವರಿಗೆ ಹೊಡೆದಿದ್ದಾರೆ ಅನ್ನೋ ಆರೋಪ. ಏನು ಕಷ್ಟ ಇರುತ್ತೆ, ಸಾಲ ತಗೊಂಡಿರ್ತಾರೆ, ಅದಕ್ಕೆ ಬಡ್ಡಿ ಹೇಗೆ ಪೀಕ್ತಾರೆ ಅಂದರೆ ಬಡ್ಡಿ ಕಟ್ಟೋಕ್ಕಾಗದೆ ಎಷ್ಟೋ ಮಂದಿ ಒದ್ದಾಡ್ತಾ ಇದ್ದಾರೆ, ಜೀವ ಕಳ್ಕೊಂಡಿದ್ದಾರೆ. ಆ ದಂಧೆ ಗದಗದಲ್ಲಿ ದೊಡ್ಡ ಮಟ್ಟದಲ್ಲಿ ಮುಂದುವರಿತಾ ಇದೆ ಅನ್ನೋ ಆರೋಪ. ನಾನು ಹೊಸಮನೆ ಸಿದ್ದಯ್ಯನವ್ರ ಕಡೆ 3 ಲಕ್ಷ ಸಾಲ ಇಸ್ಕೊಂಡಿದ್ದೀನಿ ರೀ ಸರ್. ನಮ್ಮ ಮನೆ ಅಡಚಣೆಗೆ ಅದಕ್ಕೆ ಅಂತ ಇಸ್ಕೊಂಡಿದ್ದೀನಿ ಸರ್. ಆದ್ರೆ ವಾರ ಬಡ್ಡಿ ಕೊಟ್ಕೊಂತಿದ್ದೀನಿ ರೀ 9,000 ರೀ ಸರ್, ವಾರದ ಬಡ್ಡಿ ರೀ ಸರ್. ಇತ್ತಿತ್ಲಾಗ ನಾನು ಈಗಿಲ್ಲ ರೀ ಕೊಡೋದ್ರಿ ಸರ್. ಸ್ವಲ್ಪ ಪರಿಸ್ಥಿತಿ ಇದಾತು ರೀ ಸರ್, ಕೊಡೋಕ್ಕಾಗಲಿಲ್ಲ ರೀ. ಮಕ್ಕಳು ಇದನ್ನು ಗಂಡನೂ ಇಲ್ಲ ರೀ, ನಾವು ಒಬ್ಬಕ್ಕೆ ದುಡಿಯೋಕ್ಯಾರ ಸರ್. ಹಿಂಗಾಗಿ ಕೊಡೋಕ್ಕಾಗಿಲ್ಲ ರೀ. ಅಸಲು ಕೊಡ್ತೀವಪ್ಪ ಅಂತ ಹೇಳ್ಕೊಂತ ಬಂದಿರಿ ಸರ್. ಹೇಳ್ಕೊಂತ ಬಂದ್ರೆ ಒಳಗಡೆ ಒಮ್ಮೆ ಕರೆಸಿ ನನ್ನ ಬಡದು ಹೊಡೆದು ಮಾಡಿದ್ರಿ. ನರಗುಂದಕ್ಕೆ ಹೋಗಿದ್ದೀವಿ ನಾವು. ನರಗುಂದಾಗ ಸರಿಯಾಗಿ ಇದನ್ನು ಮಾಡಲಿಲ್ಲ ರೀ ಸರ್ ಸ್ಟೇಷನ್ನಾಗ. ಹ್ಞೂ ರೀ ಹೋಗಿದ್ದೀರಿ ಸರ್. ಮಣ್ಣು ನಾನು ಬಡ್ದಾಗ್ರಿ ಸರ್. ಹ್ಞೂ ರೀ ಗದಗ ಹೋರಿ ಅಲ್ಲಿ ಹೋರಿ ಇಲ್ಲಿ ಹೋರಿ ಅಂದ್ರೆ ಅದಕ್ಕೆ ಸೀದಾ ಈ ಸಲ ಈಗಿನ ಬಡ್ದಾಗ ಸೀದಾ ಇಲ್ಲಿಗೆ ಬಂದಿವಿ ಸರ್ ನಾವು. ಹ್ಞೂ ರೀ ಸರ್, ವಾರ ಬಡ್ಡಿ ಕೊಡ್ಕೊತಿದ್ದೀವಿ ರೀ. ನಿನ್ನ ಮಗ ಬಂದು ಕರ್ಕೊಂಡು ಹೋಗ್ರಿ. ಅವ್ನ ಮಗ ಬಂದ್ರಿ, ನಾವು ಅವ್ನ ಮಗ ರೀ ಸಿದ್ದಯ್ಯಜ್ಜನ ಮಗ ರೀ, ಹೊಸಮನೆ ಸಿದ್ದಯ್ಯಜ್ಜ ರೀ. ಅವ್ನ ಮಗ ಬಂದು ಕರ್ಕೊಂಡು ಹೋಗ್ರಿ. ಬಂದು ನನ್ನ ಕರ್ಕೊಂಡು ಹೋದ, ಆಕಿನೂ ಕರ್ಕೊಂಬಂದ್ರಿ ಸರ್. ಎಂದು ಕೊಡೋರು ರೊಕ್ಕ ಅಂದು ಕೊಟ್ಟ ಎನಿಸ್ ರೊಕ್ಕ ಎನಿಸೋರಿ ಅಂತಂದ್ರೆ ಇಲ್ಲ ರೀ ಸರ್, ನನಗೆ ಇಲ್ಲ ರೀ ಮಾವ ಕೊಡ್ತೀನಿ, ಇನ್ನೊಂದು 15 ದಿವಸ ಟೈಮ್ ಕೊಡು ಅಂತೇನೆ ರೀ ನಾನು. ಇಲ್ಲ ನೀವು ಕೊಟ್ಟ ಹೋಗೋದಂತ ಕಿಲಿ ಹಾಕಿ ನಮ್ಮ ಟಾರ್ಚರ್ ಕೊಟ್ಟರಿ. ಹೊರಬಾಗ್ಲ ಕಿಲಿ ಹಾಕಿರಿ ಸರ್. ಮಗನ್ನ ಹೊಡ್ಯಾಕ ಹಚ್ಚಿದ್ರಿ ಸರ್. ಹ್ಞೂ ಸರ್, ಇಷ್ಟ ಆಗೈತೆ ನೋಡಿ ಸರ್. ಕಂಪ್ಲೇಂಟ್ ಕೊಟ್ಟಿಲ್ಲ ರೀ ಸರ್. ಇಲ್ಲಿ SP ಸಾಹೇಬ್ರ ಕಡೆ ಅಂತ ಬಂದಿದ್ರು ಸರ್ ಹೇಳಕ್ಕೆ. ಹ್ಞೂ ನರಗುಂದಾಗ ಸ್ಟೇಷನ್ಗೆ ಹೋಗಿದ್ದೀವಿ ರೀ ಮೊನ್ನೆ. ನಮ್ಮ ಬಡ್ದಾಗ್ರಿ, ನಾನು ಬಡ್ದಾಗ್ರಿ. ಅವರು ಭಾಳ ಇದನ್ನು ಮಾಡಲಿಲ್ಲ ರೀ ಸರ್. ಗದಗ ಹೋರಿ ಅಲ್ಲಿ ಹೋರಿ ಇಲ್ಲಿ ಹೋರಿ ಹಂಗಾತು ಹಿಂಗಾತು ಅಂದ್ರೆ ರೀ ಈ ಸಲ ಹೋಗ್ಲಿಲ್ಲ ರೀ ಸರ್. ನಾವು ಇಲ್ಲೇ ಬಂದಿವಿ ರೀ ಸೀದಾ ಗದಗ. ವಾರದ ಬಡ್ಡಿ ಹಂಗೆ ನಾ 1.5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದು ಸರ್. 3 ರೂಪಾಯಿ ರೀ. ಹ್ಞೂ 4,500 ಆಗತ್ತೆ ರೀ ಒಂದು ವಾರಕ್ಕೆ ರೀ. ಕೊಟ್ಕೊಂತ ಇದ್ದೀವಿ ರೀ ನಾವು ಮೊದ್ಲಕ್ಕೆ ರೀ. ಇತ್ತಿತ್ತಾಗ ಒಂದು ಸ್ವಲ್ಪ ನೀಗ್ಲಿಲ್ಲ ಬಿಟ್ಟಿದ್ದು ಕರೆಯವ್ರಿ ನಾವು. ನಿನ್ನೆ ಈಗ ಹಂಗೆ ಟಾರ್ಚರ್ ಕೊಡ್ತಿದ್ದೀನಿ ರೀ. ಇಂದು ಕೊಡ್ತೇವೆ ನಾ ಕೊಡ್ತೇವೆ ಅಂತ ಒತ್ತಿದ್ದೀವಿ ರೀ ನಾವು. ಅಟ್ಟಾದರೂ ನಿನ್ನೆ ಬಿಡಲಿಲ್ಲ ರೀ. ನಮ್ಮ ಅಣ್ಣಾರು ಬಂದು ಕರ್ಕೊಂಡು ಹೋಗಿ ನಿನ್ನ ನಮ್ಮಿಬ್ಬರನ್ನು ಕಿಲಿ ಹಾಕಿ ಬಡ್ದಾರ ರೀ. ನಮ್ಮ ಅವನ ಮಗ ಸಣ್ಣವ್ರಿ ವಿನೋದ್ ಅಂತೇಳ್ರಿ. ಹ್ಞೂ ರೀ. ಹ್ಞೂ ಮನ್ಯಾಗ ರೀ ಒಳಗೆ ಹೊರಚಿಲ್ಕ ಹಾಕಿ ಬಡ್ದಾರ ರೀ ನಾವು. ಹ್ಞೂ ರೀ. ನೀವು ಕೊಡೋ ಮಟ ನಾವು ಬಿಡೋದಿಲ್ಲ, ಯಾರನ್ನ ಕರ್ಕೊಂಬಂದು ಹೇಳ್ಸು ಇಲ್ಲಕ್ಕ ನೀನು ಮಾಡ್ತೀನಿ ಅಂತ ಸಣ್ಣ ಹುಡುಗ. ಅದಕ್ಕೆ ಮಾಡಪ್ಪ, ನಮ್ಮನ್ನು ಯಾರ್ದಾರ ಕೇಳುವಾರ ಅಂತ ನಾ ಅಂದೇವ್ರಿ ಸರ್. ಅಂದು ನಿನ್ನ ಇಷ್ಟೆಲ್ಲ ಮಾಡ್ಯಾರ ನಮಗವ್ರು. ಹ್ಞೂ ರೀ. ಇಲ್ಲೆಲ್ಲ ಕಾಲು ನೋವಾಗೈತೆ ರೀ. ಇಲ್ಲಿ ಪೆಟ್ಟತಿತ್ತು ರೀ. ಇಲ್ಲಿ ಒದ್ದನ್ರಿ ಅವ ಕೈಲ ಇಲ್ಲಿ ಕಿವಿಗೆ ಬಡ್ದ್ರಿ. ಒದ್ದನ್ರಿ ನಿನ್ನೆ. ಈಗ ಸಾಲ ಕೊಡ್ಲಾರಕ್ರಿ ನಾವು. ಹ್ಞೂ ಕೊಟ್ಟಿಲ್ಲ ರೀ. ಈಗ 2 ತಿಂಗಳು ಆತು ಬಡ್ಡಿ ಕೊಟ್ಟಿಲ್ಲ ನಾವು. ನೀಗಿಲ್ಲ ಕೊಟ್ಟಿಲ್ಲ ರೀ. ಕೊಡ್ತೇವೆ ಅಂತ ಹೇಳ್ಕೊಂತ ಬಂದೇವ್ರಿ. ಇನ್ನೊಂದು 15 ದಿನ ತಡಿ ಕೊಡ್ತೇವೆ ಅಂದದಕ್ಕೆ ನಿನ್ನ ಈ ಥರ ಮಾಡ್ಯಾರ ಸರ್. ನಮಗೆ 1.5 ಲಕ್ಷ ಇಸ್ಕೊಂಡೇವ್ರಿ. ಮೊದ್ಲಕ್ಕೆ 3 ವರ್ಷ ತನಕ ಕಟ್ಕೊಂತ ಬಂದೇವ್ರಿ. ಈಗ ಇರ್ತಾವೆ ನೀಗಿಲ್ಲ ಕೊಟ್ಟಿಲ್ಲ ಸರ್ ನಾವು. ಈಗಿನ ಬಡ್ದಾಗ ಒಮ್ಮೆ ಹೋಗಿದ್ದೀವಿ ಸರ್. ಅವ್ರು ಹಚ್ಕೊಂಡಿಲ್ಲ, ಸುಮ್ಮ ಒಳಗೆ ಬಂದೆ ನಾವು ಅಲ್ಲಿ.